ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ಇನ್ನೊಂದು ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದಂತ ಇನ್ನೊಂದು ಹೊಸ ರೆಸಿಪಿ ತೋರಿಸ್ತೀನಿ. ಇಲ್ಲಿ ನೋಡ್ರಿ, ಅದಕ್ಕೆ ಬೇಕಾಗಿರೋಂಥ ಇಂಗ್ರೀಡಿಯೆಂಟ್ಸ್ನ ಏನೇನು ತೊಗೊಂಡಿನಿ. ಇಲ್ಲಿ ನೋಡ್ರಿ, ಸ್ವಲ್ಪ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿನಿ, 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರು, ಒಂದು ಒಣ ಮೆಣಸಿಕಾಯಿ ತೊಗೊಂಡಿನಿ, ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಧನಿಯಾ ಪೌಡ್ರು, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿನಿ, ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿನಿ. ನೋಡ್ರಿ, ಅದ್ರೊಳಗಿಂದ ಅರ್ಧ ತೊಗೊಂಡಿನಿ ರೀ. ಅರಿಶಿನ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿನಿ. ನೋಡಿರಿ, 1 ಬಟ್ಲಷ್ಟು ಮೆಂತ್ಯ ಪಲ್ಯ ತೊಳೆದು ಕಟ್ ಮಾಡಿ ಇಟ್ಕೊಂಡಿನಿ. 2 ಟೇಬಲ್ ಸ್ಪೂನಷ್ಟು ಪುಟಾಣಿ ತೊಗೊಂಡಿನಿ ರೀ. 2 ಟೇಬಲ್ ಸ್ಪೂನಷ್ಟು ಶೇಂಗಾ ಕಾಳು ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿನಿ. 1 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳು, ಇದನ್ನು ಹುರಿದು ಇಟ್ಕೊಂಡಿನಿ ರೀ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ, ತುಪ್ಪ ತೊಗೊಂಡಿನಿ. ಇದನ್ನು ಯಾವ ರೀತಿ ಮಾಡೋದನ್ನು ತೋರಿಸ್ಕೊಡ್ತೀನಿ ನಾನು ನಿಮಗೆ. ನೋಡ್ರಿ, ಮೊದಲೊಂದು ಕಡಾಯಿ ತೊಗೊಂಡೆ, ಅದಕ್ಕೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೀನಿ ರೀ. 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೀನಿ. ಈಗ ಇದಕ್ಕೆ ಆ ಮೆಂತ್ಯ ಪಲ್ಯ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ರೀ. ಈಗ ನೋಡ್ರಿ, ಈ ಮೆಂತ್ಯ ಪಲ್ಯ ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಮೊದಲು ಮೆಂತ್ಯ ಪಲ್ಯನ ಇದಕ್ಕೆ ಮೊದಲಿಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ, 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕೀನಿ ರೀ. ಇದನ್ನೀಗ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇದು ಫ್ರೈ ಮಾಡ್ಕೊಳ್ಳುವಾಗನ ಆ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀವಲ್ಲ ರೀ, ಅದರೊಳಗಿನ ಅರ್ಧ ಬೆಳ್ಳುಳ್ಳಿ ಪೇಸ್ಟ್ ಈಗ ಈ ಮೆಂತ್ಯ ಪಲ್ಯಕ್ಕೆ ಹಾಕ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಐತ್ರಿ ಮೆಂತ್ಯ ಪಲ್ಯ, ನೀವು ಸ್ವಲ್ಪ ಜಾಸ್ತಿ ತೊಗೊಂಡ್ರೆ ಉಪ್ಪು ನೋಡ್ಕೊಂಡು ಹಾಕಿರಿ. ಸ್ವಲ್ಪ ಉಪ್ಪು ಹಾಕಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಇದು ಸ್ವಲ್ಪ ಫ್ರೈ ಆಗೋದ್ರೊಳಗೆ ನಾವು ಇದಕ್ಕೆ ಸ್ವಲ್ಪ ಅದು ಶೇಂಗಾ ಪುಟಾಣಿ ತೊಗೊಂಡಿದ್ವಲ್ಲ ರೀ, ಅದನ್ನು ರುಬ್ಕೊಳ್ಳೋಣ. ನೋಡಿರಿ, ಆ ಮೆಂತ್ಯ ಪಲ್ಯ ಫ್ರೈ ಆಗೋದ್ರೊಳಗೆ ಈ ಶೇಂಗಾ ಮತ್ತು ಪುಟಾಣಿ, ಈ ಬಿಳಿ ಎಳ್ಳು ತೊಗೊಂಡಿದ್ವಲ್ಲ ರೀ, ಈ ಮೂರನ್ನೂ ಸೇರಿ ಇದಕ್ಕೆ ಸ್ವಲ್ಪ ನೀರು ಹಾಕಿ ಸ್ಮೂತಾಗಿ ರುಬ್ಕೋಬೇಕ್ರಿ. ಇದನ್ನು ಸ್ವಲ್ಪ ಸ್ಮೂತಾಗಿ ರುಬ್ಕೊತೀನಿ. ಇಲ್ಲಿ ನೋಡಿರಿ, ಈ ರೀತಿ ಸ್ಮೂತಾಗಿ ರುಬ್ಕೊಂಡಿನಿ. ಇಲ್ಲಿ ನೋಡಿರಿ, ಅಷ್ಟರಲ್ಲಿ ಈ ಮೆಂತ್ಯ ಪಲ್ಯನೂ ಫ್ರೈ ಆಗೈತಿ. ಈ ಫ್ರೈ ಆದ ಮೆಂತ್ಯ ಪಲ್ಯನೇ ಈಗ ಇದನ್ನೊಂದು ಬಟ್ಲಿಗೆ ತಕ್ಕೊಂಡು ಇದೇ ಕಡಾಯಿ ಒಳಗೆ ಒಗ್ಗರಣೆ ಹಾಕ್ತೀನಿ ರೀ. ಇಲ್ಲಿ ನೋಡಿರಿ, ಈ ಫ್ರೈ ಆದ ಮೆಂತ್ಯ ಪಲ್ಯನ ಈ ರೀತಿ ಒಂದು ಬಟ್ಲಿಗೆ ತೆಗೆದು ಇಟ್ಕೊಂಡಿನಿ. ಈಗ ಅದೇ ಕಡಾಯಿ ಒಳಗೆ ಒಗ್ಗರಣೆ ಹಾಕ್ತೀನಿ. ನೋಡಿರಿ, 1 ಬಟ್ಲು ಮೆಂತ್ಯ ಪಲ್ಯ ತೊಗೊಂಡಿದ್ದೆ. ಇದು ಫ್ರೈ ಆದಮೇಲೆ ಇಷ್ಟ ಆಗೈತಿ. ನಾನು ಇದೊಂದು 3 ರಿಂದ 4 ಜನರಿಗೆ ಮಾಡೋಕತ್ತೀನಿ. ನೀವು ಇದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡೋದಾದ್ರೆ ಎಲ್ಲ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಜಾಸ್ತಿ ತಗೋರಿ. ಈಗ ಒಗ್ಗರಣೆ ಹಾಕ್ತೀನಿ ನೋಡಿರಿ. ಈಗ ನೋಡಿರಿ, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೀನಿ. ಇದಕ್ಕೆ ಸ್ವಲ್ಪ ಜೀರಿಗೆ ಹಾಕ್ತೀನಿ. ಇದಕ್ಕೆ ಇದೊಂದು ಒಣ ಮೆಣಸಿಕಾಯಿ ಮುರಿದಿಟ್ಕೊಂಡಿದ್ನಲ್ಲ ರೀ, ಒಣ ಮೆಣಸಿಕಾಯಿ ಹಾಕ್ತೀನಿ. ಇದು ಸ್ವಲ್ಪ ಆಗಡೆ ಮೆಂತ್ಯ ಪಲ್ಯಕ್ಕೆ ಹಾಕಿ ಸ್ವಲ್ಪ ಉಳಿಸಿಟ್ಟಿದ್ನಲ್ಲ ರೀ ಬೆಳ್ಳುಳ್ಳಿ ಪೇಸ್ಟ್, ಬೆಳ್ಳುಳ್ಳಿ ಹಾಕ್ತೀನಿ. ಇಲ್ಲಿ ನೋಡಿರಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಇದು 1 ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಈರುಳ್ಳಿ ಹಾಕ್ತೀನಿ. ಇದು ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ರೀ, ಅಲ್ಲಿ ಮಟ್ಟ ಫ್ರೈ ಮಾಡಿರಿ. ಇದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಈ ಈರುಳ್ಳಿ ಫ್ರೈ ಮಾಡಿರಿ. ನೋಡಿರಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗೈತಿ. ಈಗ ಇದಕ್ಕೆ 1 ಟೊಮೆಟೊ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ರೀ, ಟೊಮೆಟೊ ಹಾಕ್ತೀನಿ. ಟೊಮೆಟೊ ಹಾಕಿದ್ಮೇಲೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿರಿ. ಉಪ್ಪು ನೋಡ್ಕೊಂಡು ಹಾಕಿರಿ. ನಾವು ಮೆಂತ್ಯ ಪಲ್ಯ ಫ್ರೈ ಮಾಡುವಾಗ ಸ್ವಲ್ಪ ಹಾಕಿದ್ವಿ. ಈಗ ಉಪ್ಪು ನೋಡ್ಕೊಂಡು ಹಾಕಿರಿ. ಇಲ್ಲಿ ನೋಡಿರಿ, ಟೊಮೆಟೊನೂ ಸ್ವಲ್ಪ ಫ್ರೈ ಆಗೈತಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀವಲ್ಲ ರೀ, ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡ್ರ್. ಇದನ್ನ ಈಗ ಚೆನ್ನಾಗಿ ಮಿಕ್ಸ್ ಮಾಡಿರಿ. ನೋಡಿರಿ, ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಈ ರುಬ್ಬಿರುವಂಥ ಶೇಂಗಾ ಮತ್ತು ಪುಟಾಣಿ ಎಳ್ಳು ರುಬ್ಬಿದ್ವಲ್ರಿ, ಇದನ್ನು ಈ ಪೇಸ್ಟ್ ಹಾಕ್ತೀನಿ.
ಈಗ ಇದಷ್ಟೇ. ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡ್ತೀನಿ ರೀ. ಇದು ಒಂದು 2ರಿಂದ 3 ನಿಮಿಷ ಇದಷ್ಟೇ ಕುದಿಬೇಕು ರೀ ಚೆನ್ನಾಗಿ. ಇದಕ್ಕೆ ಈಗ ಇನ್ನೊಂದು ಸ್ವಲ್ಪ ನೀರು ಮಿಕ್ಸ್ ಮಾಡ್ತೀನಿ ನಾನು. ನೋಡಿರಿ, ಇನ್ನೊಂದು ಸ್ವಲ್ಪ ನೀರು ಹಾಕ್ತೀನಿ ಈಗ. ಇದು ಒಂದು 2 ನಿಮಿಷ ಚೆನ್ನಾಗಿ ಕುದಿಬೇಕು ರೀ. ಇದು ಈಗ ಒಂದು 2 ನಿಮಿಷ ಕುದಿಲ್ರಿ ಇದು. ನೋಡ್ರಿ, ಈಗ ಇದು ಕುದಿಯಾಕತ್ತೈತಿ. ಇದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲ ತೊಗೊಂಡಿದ್ದೀವಲ್ರಿ, ಗರಂ ಮಸಾಲ ಹಾಕ್ತೀನಿ. ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿ ಇದನ್ನು ಮತ್ತೊಂದು ನಿಮಿಷ ಸ್ವಲ್ಪ ಮುಚ್ಚಳ ಮುಚ್ಚಿ ಒಂದು ನಿಮಿಷ ಅಷ್ಟೇ, ಸ್ವಲ್ಪ ಕುದಿಲ್ರಿ ಇದು ಇನ್ನೊಂದು ನಿಮಿಷ. ನೋಡಿರಿ, ಗರಂ ಮಸಾಲ ಹಾಕಿ ಈ ರೀತಿ ಚೆನ್ನಾಗಿ 1 ನಿಮಿಷ ಕುದಿಸಿ ಈಗ ಈ ಮೆಂತ್ಯ ಪಲ್ಯ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿರಿ. ಈಗ ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ತೊಗೊಂಡಿದ್ದೀವಲ್ರಿ, ನಿಂಬೆಹಣ್ಣು ಹಾಕ್ತೀನಿ. ನಿಮ್ಗೆ ಹುಳಿ ಸ್ವಲ್ಪ ಜಾಸ್ತಿ ಇಷ್ಟಪಡೋರು ಜಾಸ್ತಿ ಹಾಕೋರಿ, ಇಲ್ಲ ಸ್ವಲ್ಪ ಬೇಕನ್ನೋರು ಸ್ವಲ್ಪ ಹಾಕೋರಿ. ಇಲ್ಲಿ ನೋಡಿರಿ, ಮೆಂತ್ಯ ಪಲ್ಯ ಹಾಕಿ ಮಿಕ್ಸ್ ಮಾಡೀನಿ ನೋಡಿರಿ ಈ ರೀತಿ. ನಿಮ್ಗೆ ಗ್ರೇವಿ ಸ್ವಲ್ಪ ಗಟ್ಟಿ ಅನಿಸಿದ್ರೆ ನೀವು ಇನ್ನೊಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಒಂದು 2 ನಿಮಿಷ ಕುದಿಸ್ಕೊಂಡು ತೆಗೆದುಬಿಡ್ರಿ. ನೋಡಿರಿ ಯಾವ ರೀತಿ ಬಂದೈತಿ. ಇದು ಆಂಧ್ರ ಡಿಶ್ ರೀ. ಇದು ಆಂಧ್ರ ಸೈಡ್ ತುಂಬ ಫೇಮಸ್ ಡಿಶ್. ಇದು ಲಸುಣಿ ಮೇಥಿ ಅಂತ ಆ ಕಡೆ ಸೈಡ್ ದಾಬಾಗಳಲ್ಲಿ ಈ ರೀತಿ ಮಾಡಿಕೊಡ್ತಾರೆ ರೀ. ಕ್ವಿಕ್ಕಾಗಿ ಈಸಿಯಾಗಿ ಮಾಡ್ಕೋಬೋದಂಥ ರೆಸಿಪಿ ರೀ. ಈಗ ನೋಡಿರಿ, ಇದು ಲಸುಣಿ ಮೇಥಿ ರೆಡಿ ಆಗೈತಿ. ಈಗ ಇದನ್ನು ಸರ್ವ್ ಮಾಡ್ತೀನಿ. ಇಲ್ಲಿ ನೋಡಿರಿ, ಬಿಸಿ ಬಿಸಿಯಾದ ಆಂಧ್ರ ಸ್ಟೈಲ್ ಲಸುಣಿ ಮೇಥಿ ರೆಡಿ ಆಗೈತಿ. ಇದನ್ನು ನೀವು ಚಪಾತಿ, ರೊಟ್ಟಿ ಮತ್ತು ಬಿಸಿ ರೈಸ್ ಮಾಡಿಕೊಂಡು ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದ್ರೆ ಭಾಳ ಟೇಸ್ಟ್ ಇರ್ತೈತೆ ರೀ. ಇದು ಮಕ್ಕಳಿಗೂ ತುಂಬ ಇಷ್ಟ ಆಗ್ತೈತೆ ರೀ. ಈಗ ಮೆಂತ್ಯ ಪಲ್ಯ ನಾವು ಬೇಳೆ ಹಾಕಿ ಎಲ್ಲ ಮಾಡ್ತೀವಲ್ರಿ, ಬೇಳೆ ತಿನ್ನೋದ್ರಿಂದ ಅಸಿಡಿಟಿ ಆಕೈತಿ ಅಂತ ತಿನ್ನೋಕೆ ಸ್ವಲ್ಪ ನಾವು ಹಿಂಜರಿತೀವಿ. ಈ ರೀತಿ ಇದರಲ್ಲಿ ಏನು ತೊಗರಿ ಬೇಳೆ ಇಲ್ಲ, ಏನಿಲ್ಲ, ತುಂಬ ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಕಡಿಮೆ ಟೈಮಲ್ಲಿ ಈ ರೀತಿಯಾಗಿ ಬಿಸಿ ಬಿಸಿಯಾಗಿ ಮಕ್ಕಳಿಗೆ ಮಾಡಿಕೊಟ್ರು ಅವರು ಇಷ್ಟಪಟ್ಟು ತಿಂತಾರೆ. ನೀವು ಒಂದ್ಸಲ ಇದನ್ನು ಟ್ರೈ ಮಾಡಿ ನೋಡಿರಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು ಹೊಸ ವಿಡಿಯೋಗಳೊಂದಿಗೆ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫ್ರೆಂಡ್ಸ್. ಬಾಯ್.